ನಮಸ್ಕಾರ ವಿದ್ಯಾರ್ಥಿಗಳೇ, ಗಣಿತದ 4ನೇ ತರಗತಿಗೆ ಎಲ್ಲರಿಗೂ ಸುಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಮೇನ್ ಸಿಇಟಿ HSTR GPSTR ಪರೀಕ್ಷೆಯಲ್ಲಿ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಕೇಳುವ ಬಹುಮುಖ್ಯ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಕೊಟ್ಟಿದ್ದಾರೆ ಒಂದು ನೇರ ವೃತ್ತಪದ ಶಂಕುವಿನ ಘನಫಲ. ಒಂದು ನೇರ ವೃತ್ತಪದ ಶಂಕುವಿನ ಘನಫಲವನ್ನು ಹೇಗೆ ಕಂಡುಹಿಡಿಯಬೇಕು ನಾವು ಲೆಕ್ಕದ ಮೂಲಕ ಅನ್ನೋದನ್ನ ನಾವು ಇವತ್ತು ನೋಡೋಣ. ಈ ಕೆಳಗಿನ ನೇರ ವೃತ್ತಪದ ಶಂಕುವಿನ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ತ್ರಿಜ್ಯ 6 ಸೆಂಟಿಮೀಟರ್ ಇದೆ, ಎತ್ತರ 7 ಸೆಂಟಿಮೀಟರ್ ಇದೆ. ಒಂದು ನೇರ ವೃತ್ತಪದ ಶಂಕುವಿನ ಘನಫಲ. ಇದು ಶಂಕು, ಇದು ನೇರ ವೃತ್ತಪದ. ಈ ಕೆಳಗಡೆ ಇದು ಕಾಣ್ತಿದೆಯಲ್ಲ, ಇದು ತ್ರಿಜ್ಯ. ತ್ರಿಜ್ಯ ಎಷ್ಟಿದೆ? ತ್ರಿಜ್ಯನ ನಾವು ಆರ್ ಇಂದ ಡಿಫೈನ್ ಮಾಡ್ತೀವಿ. ತ್ರಿಜ್ಯ 6 ಸೆಂಟಿಮೀಟರ್. ಇದು ಲಂಬ ಎತ್ತರ, ನೇರ ವೃತ್ತ ಶಂಕುಪದವಿನ ಲಂಬ ಎತ್ತರ. ಲಂಬ ಎತ್ತರನ ನಾವು H ಇಂದ ಡಿಫೈನ್ ಮಾಡ್ತೀವಿ. ಇಲ್ಲಿ R ಈಕ್ವಲ್ ಟು ತ್ರಿಜ್ಯ ಎಷ್ಟಿದೆ? 6 ಸೆಂಟಿಮೀಟರ್. ನೆಕ್ಸ್ಟ್ ಎತ್ತರ, ಲಂಬ ಎತ್ತರ H ಈಕ್ವಲ್ ಟು 7 ಸೆಂಟಿಮೀಟರ್. ನಾವು ಏನು ಕಂಡುಹಿಡಬೇಕು? ಶಂಕುವಿನ ಘನಫಲವನ್ನು ಕಂಡುಹಿಡಿಬೇಕು. ಶಂಕುವಿನ ಘನಫಲದ ಸೂತ್ರ ಏನು? ಶಂಕುವಿನ ಘನಫಲದ ಸೂತ್ರ 1/3 πr ಸ್ಕ್ವೇರ್ H. ಶಂಕುವಿನ ಘನಫಲದ ಸೂತ್ರ 1/3 πr ಸ್ಕ್ವೇರ್ H. ಇಲ್ಲಿ 1/3ನ ಹಾಗೆ ತಗೊಳ್ಳಿ. ಪೈ ಬೆಲೆನ ನಾನು ಹೋದ ತರಗತಿಯಲ್ಲಿ ಹೇಳಿದ್ದೆ. ಪೈ ಬೆಲೆನ 22/7 ಆದ್ರೂ ತಗೋಬಹುದು ಅಥವಾ 3.5 ಅಂತ ಆದ್ರೂ ತಗೋಬಹುದು. ಇಲ್ಲಿ ನಾನು 22/7 ಅಂತ ತಗೊಳ್ತೀನಿ. ಇಂಟು ಆರ್ ಸ್ಕ್ವೇರ್. ಇಲ್ಲಿ ಆರ್ ವ್ಯಾಲ್ಯೂ ಏನಿದೆ? 6 ಸೆಂಟಿಮೀಟರ್ ಇದೆ. ಆರ್ ಸ್ಕ್ವೇರ್ ಅಂದ್ರೆ ನಾವು ಆರ್ ಏನು ತ್ರಿಜ್ಯ ಆರ್ ಅಂತ ಇದೆಯಲ್ಲ, ಅದನ್ನ 2 ಸಾರಿ ತಗೋಬೇಕು. 6 ಇಂಟು 6 ಇಂಟು H ಅಂದ್ರೆ ಇದೆ ಲಂಬ ಎತ್ತರ 7 ಸೆಂಟಿಮೀಟರ್. ಸೊ ನೆಕ್ಸ್ಟ್ ಇಲ್ಲಿ ಯಾವ್ದ್ರಿಂದ ಯಾವ್ದು ಡಿವೈಡ್ ಆಗುತ್ತೆ ಅದನ್ನ ಬಾಕ್ಸಿ. 3 1s 3 2s, ಇಲ್ಲಿ 7 1s 7 1s. ನೆಕ್ಸ್ಟ್ ಉಳಿದಿರೋ ವ್ಯಾಲ್ಯೂಗಳನ್ನ ಹಾಗೆ ಕೆಳಗಡೆ ಬರ್ಕೊಳ್ಳಿ. 1 ಇಂಟು 22 ಅಂದ್ರೆ 22 ಇಂಟು 2 ಇಂಟು 6 ಇಂಟು 1. ನೆಕ್ಸ್ಟ್ 22 ಇಂಟು 2 ಅಂದರೆ 44 ಇಂಟು 6 ಇಂಟು 1 ಅಂದರೆ 6. 44 ಇಂಟು 6 ಮಾಡಿದರೆ ಎಷ್ಟು ಬರುತ್ತೆ ಆನ್ಸರು? 264 ಬರುತ್ತೆ. 264 cm ಕ್ಯೂಬ್, ಸೆಂಟಿಮೀಟರ್ ಕ್ಯೂಬ್. 264 ಸೆಂಟಿಮೀಟರ್ ಕ್ಯೂಬ್. ಗೊತ್ತಾಯ್ತಾ? ಮೊದಲನೇದು ತ್ರಿಜ್ಯ 6 ಸೆಂಟಿಮೀಟರ್ ಮತ್ತು ಎತ್ತರ 7 ಸೆಂಟಿಮೀಟರ್ ಇದ್ದಾಗ ಶಂಕುವಿನ ಘನಫಲ 264 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್. ಇಲ್ಲಿ ತ್ರಿಜ್ಯ 3.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಎತ್ತರ 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಶಂಕುವಿನ ಘನಫಲದ ಸೂತ್ರನ ತಗೊಳ್ಳಿ. ಶಂಕುವಿನ ಘನಫಲ ಈಕ್ವಲ್ ಟು 1/3 πr ಸ್ಕ್ವೇರ್ H. ಇಲ್ಲೂ ಸೇಮ್ 1/3ನ ಹಾಗೆ ಇಟ್ಕೊಳ್ಳಿ. ಪೈ ಬೆಲೆ 22/7 ತಗೊಳ್ಳಿ. ನೆಕ್ಸ್ಟ್ ಇಂಟು ಆರ್ ಸ್ಕ್ವೇರ್ ಅಂದರೆ ತ್ರಿಜ್ಯನ 2 ಸರಿ ಬರ್ಕೊಳ್ಳಿ. 3.5 ಇಂಟು 3.5. ನೆಕ್ಸ್ಟ್ ಇಂಟು H ಅಂದರೆ 12 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಇಲ್ಲಿ ಕೂಡ ಯಾವುದರಿಂದ ಯಾವುದು ಡಿವೈಡ್ ಆಗುತ್ತೆ ಅದನ್ನ ನೋಡಿಕೊಂಡು ಡಿವೈಡ್ ಮಾಡಿ. 3 1s 3 4s. ನೆಕ್ಸ್ಟ್ 7 1s. ಇಲ್ಲಿ 3.5 ಇದೆ, ಸೊ ಈ ಪಾಯಿಂಟ್ನ ಈ ಕಡೆ ತಗೊಳ್ಳಿ, 0 ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ 7 5s 35, 7 5 35. ಸೊ ನೆಕ್ಸ್ಟ್ ಉಳಿದಿರೋ ವ್ಯಾಲ್ಯೂಗಳನ್ನ ಕೆಳಗಡೆ ಬರ್ಕೊಳ್ಳಿ. 1 ಇಂಟು 22 ಅಂದರೆ 22 ಇಂಟು 0.5. ನೆಕ್ಸ್ಟ್ 3.5 ಇಂಟು 4. ಸೊ 22 ಇಂಟು 0.5 ಮಾಡಿದರೆ 11 ಬರುತ್ತೆ. ಇಂಟು
3.5 ಇಂಟು 4 ಮಾಡಿದರೆ 14. ಸೊ ಇವೆರಡನ್ನು ಇಂಟು ಮಾಡಿದರೆ ಎರಡನೇ ಲೆಕ್ಕದ ಶಂಕುವಿನ ಘನಫಲನ ನೀವು ನೋಡ್ಬೋದು. ಶಂಕು ಇಲ್ಲಿ 11 ಇಂಟು 14 ಮಾಡಿದರೆ 154 cm3 ಸೆಂಟಿಮೀಟರ್ ಕ್ಯೂಬ್ ಆನ್ಸರ್ ಬರುತ್ತೆ. ಗೊತ್ತಾಯ್ತಾ? ಒಂದು ನೇರ ವೃತ್ತಪದ ಶಂಕುವಿನ ಘನಫಲ ಕಂಡುಹಿಡಿಯೋದು ಹೇಗಂತ ಇದೇ ಮೆಥಡಲ್ಲಿ ನೀವು HSTR GPSTR ಪರೀಕ್ಷೆಗಳಲ್ಲಿ ಕೇಳಿದರೆ ಇದೇ ಸೇಮ್ ಮೆಥಡಲ್ಲಿ ಮಾಡಬೇಕು. ಶಂಕುವಿನ ಘನಫಲದ ಸೂತ್ರ ತಗೋಬೇಕು, ಅದಕ್ಕೆ ವ್ಯಾಲ್ಯೂಗಳನ್ನ ಹಾಕೋಬೇಕು. ನೆಕ್ಸ್ಟ್ ಇದೇ ಸೇಮ್ ಮೆಥಡ್ನ ಯೂಸ್ ಮಾಡಿ ಆನ್ಸರ್ ಬರುತ್ತೆ. ಸೊ ನಾನು ಮಾಡಿರೋ 2 ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇದೇ ಥರ ಲೆಕ್ಕಗಳೊಂದಿಗೆ ನಿಮ್ಮನ್ನು ಭೇಟಿಯಾಗಿ. ಧನ್ಯವಾದಗಳು.